सुमतिभिरनुमेदं शुभ्रकाजं सकाजं सुखमजमनपाजं मुक्तिपादं विमाजं बृहजमहममेदं धेजमम्नाजगेजं सदजमसदजेजं श्रीसहजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणित गुणमाणिक्य विशद प्रभाजालोल्लासोपहत सकलावत्यतमसे जगज्जन्मस्थेम प्रलय रचना शीलवपुषे नमो शेषाम्नाज स्मृति हृदय दीप्ताय हरदे येन प्रादुरभावि भूमिवलये विस्तारिगो सन्ततिः प्राबोधिश्रुति पंकजं करुणया प्राकाशितत्वं परं ध्वान्तं ध्वंसवनादि साधनिकरश्चाकारि सन्मार्गकः तेन व्यासदिवाकरेण सततम् आत्यादिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् वाग्मे जडमतिरपि जन्तुर्जायते प्राज्ञमूलिः सकल वचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः कन्यायरत्नावलिजन्म भूमिः वैराग्य भाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाण ज्ञान प्रतिपादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 166ನೆಯ ಸುಧಾಮೂಲ. ಸ್ವಜ್ಞಾನಾತ್ ಬಂಧಹಾನಿಸ್ತು ದೃಶ್ಯತೆ ಕಸ್ಯ ಕುತ್ರಚಿತ್ ಅಂತ. ಅಂದ್ರೆ ಇದುವರೆಗೆ ನೀವೇನಂದ್ರೆ ಅನುಮಾನದಲ್ಲಿ ಸಂಸಾರ ಬಂಧನವನ್ನು ಕಳ್ಕೊಳ್ಬೇಕು ಅಂದ್ರೆ ಒಬ್ಬ ಸಮರ್ಥ ವ್ಯಕ್ತಿಯ ಅನುಗ್ರಹ ಬೇಕು. ಒಳ್ಳೆ ಶಕ್ತಿ ಇರುವಂತ ಮನುಷ್ಯ ಅನುಗ್ರಹ ಮಾಡ್ಬೇಕು. ಅದು ಯಾರು? ಪುರುಷ ಅಂದ್ರೆ ದೇವ್ರೆ, ಇನ್ಯಾರು ಅಲ್ಲ. ಹಾಗಾದ್ರೆ ಭಗವಂತನ ಅನುಗ್ರಹ ಆದವನಿಗೆ ಮೋಕ್ಷ ಸಿಗತ್ತೆ, ಅವನಿಗೆ ಬಂಧನ ಕಳಚತ್ತೆ ಅಂತ. ನಾನು ಇದಕ್ಕೆ ವಿಪರೀತವಾಗಿ ಅನುಮಾನ ಮಾಡ್ತೀನಿ ಅಂತ ಅವನು ಪ್ರಾರಂಭ ಮಾಡ್ತಾನೆ. ನನ್ವೇತ ವಿಪರೀತಮಪಿ ಮಯ ಅನುಮೀಯತೆ. ಒಬ್ಬ ದೇವರಿದ್ದಾನೆ ಅಂತ ಅಂದ, ನಾ ದೇವರು ಇಲ್ಲ ಅಂತ ಹೇಳ್ದೆ. ಆಗ ಇದು ವಿಪರೀತ ಅನುಮಾನ ಅಂತ ಕರೀತಾರೆ. ಅವನೇನ್ ಇದೆ ಅಂತ ಹೇಳ್ತಾನೋ ನಾವು ಇಲ್ಲ ಅಂತ ಹೇಳೋದು ವಿಪರೀತ. ಆಗ ಪ್ರತಿಪಕ್ಷ ಅನುಮಾನ ಅಂತ ಅದಕ್ಕೆ ಕರೀತಾರೆ. ಅಂದ್ರೆ ಮೊದಲನೇ ಅನುಮಾನ ಹೇಳ್ತೀವಲ್ಲ, ಅದು ಎರಡನೇ ಅನುಮಾನಕ್ಕೆ ಪ್ರತಿಪಕ್ಷ ಆಗತ್ತೆ, ಇಲ್ಲ ಅಂತಿಲ್ಲ. ಮೊದಲು ಒಂದು ಅನುಮಾನ ಹೇಳ್ತಾನೆ, ಎರಡನೇ ಅನುಮಾನ ಹೇಳ್ತಾನಲ್ಲ ಅದು ಪ್ರತಿಪಕ್ಷ ಆಗತ್ತೆ. ನಮ್ಮ ಪಕ್ಷಕ್ಕೆ ಪ್ರತಿಯಾಗಿ ಇನ್ನೊಂದು ಬಂತು. ದೇವರಿದಾನೆ ಅನ್ನುವ ಪಕ್ಷಕ್ಕೆ ದೇವರಿಲ್ಲ ಅಂತ ಬಂತು. ಜಗತ್ ಸತ್ಯ ಅನ್ನುವ ಪಕ್ಷಕ್ಕೆ ಜಗತ್ ಮಿಥ್ಯ ಅಂತ ಬಂತು, ಪ್ರತಿಪಕ್ಷ. ಹಾಗಂತ ಹೇಳಿ ಅವ್ರು ಹೇಳೋ ಅನುಮಾನಕ್ಕೆ ನಮ್ಮ ಅನುಮಾನನೂ ಪ್ರತಿಪಕ್ಷ ಆಗ್ಬೋದು, ಯಾಕೆ ಅವ್ರ ಪಕ್ಷಕ್ಕೆ ವಿರುದ್ಧವಾಗಿ ನಮ್ಮ ಅನುಮಾನ ಇದೆ. ಈ ತರ ಪ್ರತಿಪಕ್ಷ ಅನುಮಾನ ಇರುತ್ತೆ. ಆದ್ರೆ ಅನುಮಾನ ಇದ್ದ ಕೂಡಲೇ ಅದು ದೋಷ ಅಂತ, ಸರಿಯಾಗಿ ಕಾರಣ ಕೊಟ್ಟಿರ್ಬೇಕು. ಆಗ ಸತ್ಪ್ರತಿಪಕ್ಷತ್ವ ಅನ್ನೋ ದೋಷ ಬರಲ್ಲ. ಇಲ್ಲಾಂದ್ರೆ ಸತ್ಪ್ರತಿಪಕ್ಷತ ಅನ್ನೋ ಒಂದು ದೋಷ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದ್ರೆ ದೇವರು ಜಗತ್ ಸತ್ಯ ಅಂತ ಹೇಳ್ಬೇಕು, ಇದು ಜಗತ್ ಮಿಥ್ಯ ಅಂತ ಹೇಳಿದ್ರೆ ಅದು ಆಭಾಸ, ಅದು ನಮ್ಗೆ ಪ್ರತಿಪಕ್ಷ ಆಗಲ್ಲ. ಅದೇ ಜಗನ್ ಮಿಥ್ಯ ಅಂತ ಹೇಳಿದ್ರೆ ಜಗತ್ ಸತ್ಯ ಅಂತ ನಾವ್ ಹೇಳೋ ಅನುಮಾನ ಇದೆಯಲ್ಲ ಅದು ಪ್ರತಿಪಕ್ಷ. ಅವ್ರ ಅನುಮಾನಕ್ಕೆ ಸತ್ಪ್ರತಿಪಕ್ಷತ್ವ ದೋಷ ಬರುತ್ತೆ. ಹೀಗಿದೆ ಪ್ರಕೃತದಲ್ಲಿ ಒಂದು ಅನುಮಾನವನ್ನ ಹೇಳ್ತಾರೆ. ಕಿಂ ವಿಮತಾ ಬಂಧಹಾನಿ ಸ್ವಜ್ಞಾನ ನಿಬಂಧನ ಇತಿ ಅನುಮೀಯತೆ ಉತ ಪರಪ್ರಸಾದ ನಿಬಂಧನ ನಭವತಿ ಇತಿ ಆದ್ಯೇ ದೋಷಮಾಹ ಸ್ವಜ್ಞಾನಾದಿತಿ ಅಂತ ಪ್ರಾರಂಭ ಮಾಡಿದ್ದಾರೆ. ಇದುವರೆಗೆ ಇಲ್ಲಿ ಬಂತು
ಸಂಸಾರ ಬಂಧ ಹಾನಿ ಸಮರ್ಥ ಪುರುಷಾಂತರ ಪ್ರೀತಿ ನಿಬಂಧನ ಅಂತ ಬರ್ತದೆ. ಇದಕ್ ಪ್ರತಿಯಾಗಿ ಅನುಮಾನ ಮಾಡೋದು ಅಂದ್ರೆ ಏನರ್ಥ? ಈ ನಮಗಿರುವಂತಹ ಬಂಧ ಯಾವಾಗ ಹೋಗತ್ತೆ ಅಂತಂದ್ರೆ ನಮ್ಮ ಜ್ಞಾನ ಬಂಧ. ಅಂದ್ರೆ ಆತ್ಮತತ್ವಜ್ಞಾನವನ್ನೇ ಜಿನ ಹೇಳೋದು. ಅವರ ಮತದಲ್ಲಿ ಹಾಗೆ ಇರೋದು. ಯಾರು ಚೆನ್ನಾಗಿ ತನ್ನ ಜ್ಞಾನವನ್ನ ಸಂಪಾದನೆ ಮಾಡ್ತಾನೋ ಅವನಿಗೆ ಮೋಕ್ಷ ಸಿಗತ್ತೆ. ಆತ್ಮ ತತ್ವಜ್ಞಾನ ಮುಖ್ಯ. ಅದು ಪರಮಾತ್ಮ ಅಲ್ಲ. ಆತ್ಮ ಅಂದ್ರೆ ಯಾಕೆ ಪರಮಾತ್ಮನನ್ನು ಅವ್ರ ಒಪ್ಪೇ ಇಲ್ಲ. ಆತ್ಮ ಅಂದ್ರೆ ಜೀವ. ತನ್ನ ಸ್ವರೂಪ ಜ್ಞಾನ ಚೆನ್ನಾಗಿ ಬಂದ್ರೆ ಅವ್ನು ಮೋಕ್ಷಕ್ಕೆ ಹೋಗ್ತಾನೆ. ಆದ್ರೆ ಇಲ್ಲಿ ನಮ್ಮ ಪ್ರಶ್ನೆ, ಈಗ ಯಾವುದನ್ನ ನೀವು ಬಂಧ ಅಂತ ಕರಿತಾ ಇದ್ದೀರಿ, ಅದರ ಹಾನಿ ಆಗತ್ತೆ ಅಂತ ಏನ್ ಹೇಳ್ತಾ ಇದ್ದೀರಿ, ಇದು ನಿಮ್ಮ ಜ್ಞಾನದಿಂದ ಆಗತ್ತೋ ಅಥವಾ ದೇವರ ಅನುಗ್ರಹದಿಂದ ಆಗಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದೀರ? ನಿಮ್ಮ ಉದ್ದೇಶ ಏನು? ಅವರವರ ಬಂಧ ಹಾನಿ ಅವರವರ ಜ್ಞಾನದಿಂದ ಆಗತ್ತೆ ಅಂತ ಹೇಳಲಿಕ್ಕೆ ಹೊರಟಿದ್ದೀರೋ, ಅಥವಾ ಇಲ್ಲ ಅವರವರ ಜ್ಞಾನದಿಂದ ಆಗತ್ತೋ ಇಲ್ವೋ ಬೇರೆ ವಿಷಯ, ದೇವರ ಪ್ರಸಾದದಿಂದ ಅಂತೂ ಅದೇ ಬೇರೆಯವರ ಪ್ರಸಾದದಿಂದಲೂ ಆ ಬಂಧ ಹಾನಿ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಹೊರಟಿದೀವ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ. ಮೊದಲನೇದು, ಸ್ವಜ್ಞಾನಾದ್ ಬಂಧ ಹಾನಿಸ್ತು ದೃಶ್ಯತೆ ಕಸ್ಯ ಕುತ್ರಚಿತ್. ಅಲ್ಲ, ಯಾರ್ದಾರು ತಮ್ಮ ಜ್ಞಾನದಿಂದ ಮೋಕ್ಷ ಆಗಿರೋದ್ ಕಂಡಿದ್ಯಾ? ಎಲ್ ಕಂಡಿದೆ? ಆಡ್ಕೊಳ್ತಾರೆ. ಸ್ವಜ್ಞಾನಾದ್ ಬಂಧ ಹಾನಿಸ್ತು ಕಸ್ಯ ಕುತ್ರಚಿತ್ ದೃಶ್ಯತೆ. ಯಾರು ಎಲ್ ಕಂಡಿದೆ? ಎಲ್ಲೂ ಕಂಡಿಲ್ಲ ಅಂತ ಅರ್ಥ. ಇದು ಪ್ರಶ್ನಾರ್ಥಕವಾಗಿ ಇರೋದು. ಇದನ್ನ ಕಾಕುಸ್ವರದಲ್ಲಿ ಹೇಳೋದು ಅಂತ ಹೇಳ್ತಾರೆ. ಭಾರಿ ಬುದ್ಧಿವಂತನ ನೀನು ಅಂತ. ಹಿಂಗಂದ್ರೆ ಏನರ್ಥ? ಒಂಥರ ವ್ಯಂಗ್ಯ ಅದು, ನಿಜವಾಗಿ ನೇರವಾದ ಮಾತಲ್ಲ. ಈ ತರ ಅನೇಕ ಕಡೆ ನಾವು ನೋಡ್ತಾ ಇರ್ತೀವಿ. ಇಷ್ಟೊಂದು ಬುದ್ಧಿವಂತ ನಾವೇನು, ಇಷ್ಟೊಂದ ಅಂತ ಅಂದ್ರೆ ಅದ್ರಲ್ಲಿ ಏನೋ ಒಂದು ವ್ಯಂಗ್ಯ ಇದೆ. ಹಾಗೆ ಇಲ್ಲಿ ದೃಶ್ಯತೆವ ಆ ತರ ಕಾಣಿಸತ್ತ, ಎಲ್ಲಿ ಕಾಣುತ್ತೆ ಅಂತ ಹೇಳೋ ಅಭಿಪ್ರಾಯದಲ್ಲಿ ಇದೆ. ಅದನ್ನ ಇಲ್ಲಿ ಜಯತೀರ್ಥರು ಸೂಚಿಸ್ತಾರೆ. ದೃಶ್ಯತೆ ಇತ್ಯೇತತ್ ಕಾಕ್ವಾ ನ ದೃಶ್ಯತೆ ಇತಿ ವ್ಯಾಖ್ಯೆ. ದೃಶ್ಯತೆ ಅನ್ನೋದು ನ ದೃಶ್ಯತೆ ಅಂತ ಅರ್ಥ. ಕಾಣಿಸ್ತಾ ಇದೆ ಅಂತ ಅರ್ಥ ಅಲ್ಲ, ಕಾಣಿಸ್ತಾ ಇಲ್ಲ ಅಂತ ಅರ್ಥ ಇದಕ್ಕೆ. ಅದ್ ಹೇಗೆ? ಒಂದು ಶಬ್ದ, ನೀನ್ ಅಂಥ ಬುದ್ಧಿವಂತನ ಅಂದ್ರೆ ಏನಿಲ್ಲ ಅಂತ ಹೇಳಿ ಕೊಟ್ಟಿದ್ದಾನ ಅವನು ಆ ಮಾತಿನಿಂದ. ಭಾರಿ ಬುದ್ಧಿವಂತ ಏನು ಅಂತಂದ್ರೆ ಇದು ಒಂಥರ ವ್ಯಂಗ್ಯವಾಗೂ ಇರ್ಬೋದು, ನಿಜವಾಗೂ ಇರ್ಬೋದು. ಆ ಸಂದರ್ಭ ನೋಡ್ಕೊಂಡು ಹೇಳ್ಬೇಕಾಗ್ ಬರತ್ತೆ. ಲೌಕಿಕ ವ್ಯವಹಾರದಲ್ಲೂ ಬೇಕಾದಷ್ಟು ಕಡೆ ನಾವು ನೋಡಿರ್ತೇವೆ. ಅದರಿಂದ ಕಾಕು ಸ್ವರ ಅಂತಂದ್ರೆ ಕಾಗೆ ಸ್ವರ ಅಂತ ಅರ್ಥ ಅಲ್ಲ. ಆಮೇಲೆ ಕಾಕು ಅನ್ನೋದಕ್ಕೂ ಕಾಕ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಕಾಕ ಅಂದ್ರೆ ಕಾಗೆ ಅಂತ ಅರ್ಥ. ಕಾಕು ಅಂದ್ರೆ ಕಾಗೆ ಸ್ವರ ಅಲ್ಲ. ಇದು ಒಂಥರ ಧ್ವನಿ ವಿಕಾರ ವಿಶೇಷ ಅಂತ ಅನಿಸ್ಕೊಡುತ್ತೆ. ಧ್ವನಿ ವಿಕಾರ, ಒಂದು ಧ್ವನಿಯಲ್ಲಿ ಒಂದು ತರಹದ ವ್ಯತ್ಯಾಸ ವಿಕಾರ ಆಗತ್ತಲ್ಲ, ಅದಕ್ಕೆ ಕಾಕು ಅಂತ ಕರೀತಾರೆ. ಅದನ್ನ ಕಾಕು ಸ್ವರ ಅಂತ. ಇಲ್ಲಿ ಯಾದುಪತ್ಯದಲ್ಲಿ ಒಂದು ಕೋಶವನ್ನ ಉಲ್ಲೇಖ ಮಾಡಿದ್ದಾರೆ. ಕಾಕುಸ್ತ್ರೀಯಾಂ ವಿಕಾರೋಯ ಶೋಕ ಭೀತ್ಯಾದಿಭಿರ್ಧ್ವನೇ ಅಂತ. ಕಾಕು ಅಂದ್ರೆ ದುಃಖ ಆದಾಗ ಒಂಥರ ಧ್ವನಿ ಮಾಡ್ತಾರಲ್ಲ, ಅದನ್ನು ಕಾಕು ಅಂತ ಕರಿಬಹುದು. ಅಥವಾ ಭಯ ಆದಾಗ ಒಂದು ರೀತಿ ಧ್ವನಿ ಮಾಡ್ತಾರಲ್ಲ, ಅದನ್ನು ಕಾಕು ಅಂತ ಕರಿಬಹುದು. ಹಾಗೆ ವ್ಯಂಗ್ಯ ಮಾಡ್ಬೇಕಾದ್ರೆ ಒಂದು ಧ್ವನಿ ಮಾಡ್ತಾರಲ್ಲ, ಅದಕ್ಕೂ ಕಾಕು ಅಂತ ಕರೀತಾರೆ. ಹೀಗೆ ಕಾಕು ಅನ್ನೋ ಶಬ್ದ ಬೇರೆ ಬೇರೆ ಅರ್ಥಗಳಲ್ಲಿ ಬಳಸೋದಿದೆ. ಇಲ್ಲಿ ಬಳಸಿದ ಕಾಕು ಅಂದ್ರೆ ಇದು ಆಡ್ಕೊಡೋ ತರ. ತಮ್ಮ ಜ್ಞಾನದಿಂದ ತಾವೇ ಉದ್ಧಾರ ಆದವ್ರು ಇದಾರ ಜಗತ್ನಲ್ಲಿ ಅಂತ. ತಮ್ಮ ಜ್ಞಾನದಿಂದ ತಾವೇ ಉದ್ಧಾರ ಆದವ್ರು ಕಂಡಿದಾರಾ? ಖಂಡಿತ ಇಲ್ಲ ಅಂತ ಅರ್ಥ. ಹಾಗೆ ಕಂಡಿದಾರಾ ಅನ್ನೋ ಧಾಟಿ ಇದೆ ಅಲ್ಲಿ. ಕಂಡಿದ್ದಾರೆ ದೃಶ್ಯತೆ ಅಂತ ಇಲ್ಲ, ಕಂಡಿದ್ದಾರಾ ಅಂತಂದ್ರೆ ಯಾರು ಇಲ್ಲ ಅಂತ ಅರ್ಥ. ಈ ಅಭಿಪ್ರಾಯ ಅಲ್ಲಿ ಬರ್ತಾ ಇದೆ ಅಂತ ಇಲ್ಲಿ ಜಯತೀರ್ಥರ ವಿವರಣೆ. ತಥಾಚ ವ್ಯಾಪ್ತಿಯ ಭಾವ. ಹಾಗಾಗಿ ಎಲ್ಲೂ ಕೂಡ ವ್ಯಾಪ್ತಿ ನಿಯಮ ಇಲ್ಲ ಇದಕ್ಕೆ. ಏನಂತ? ಯಾರು ತಮ್ಮ ಜ್ಞಾನ ಸರಿ ಪಡ್ಕೊಳ್ತಾರೋ ಅವ್ರಿಗೆ ಮೋಕ್ಷ ಆಗಿದೆ ಎಲ್ಲಿದೆ ಉದಾಹರಣೆ? ಇಲ್ಲ. ದೇವರ ಅನುಗ್ರಹ ಆದವ್ರು ಮೋಕ್ಷ ಆಗಿದೆ ಅಷ್ಟೇ. ಇದು ಇಲ್ಲಿ ಬಂದ ವಿಷಯ. ಇನ್ನು ವ್ಯಾಖ್ಯಾನದಲ್ಲಿ ಇನ್ನೂ ಹಲವು ವಿಷಯ ಇದೆ, ಅದನ್ನ ಆಮೇಲೆ ನೋಡೋಣ. ಇದು ಎರಡನೇ ಪಕ್ಷ ಏನು? ಪರಪ್ರಸಾದ ಬೇಕಾಗಿಲ್ಲ, ಹಾಗೆ ಅವನು ಮೋಕ್ಷಕ್ಕೆ ಹೋಗ್ಬಹುದು. ಇನ್ನೊಬ್ಬರ ಅನುಗ್ರಹ ಆಗ್ಬೇಕು. ಈಗ ಜೈಲಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಇನ್ನೊಬ್ಬರ ಅನುಗ್ರಹ ಆಗ್ಬೇಕು ಅಂದ್ರೆ ಇಲ್ಲ, ಬೇಕೇ ಬೇಕು. ಯಾಕೆ ನೋಡಿ, ರಾಜನ ಪ್ರಸಾದ ಇಲ್ಲದೆ ಇದ್ರೆ ಜೈಲಿಂದ ಬಿಡುಗಡೆ ಆ ರಾಜನ ಸೇವಕನಿಗೆ ಹೇಗಾಗತ್ತೆ? ರಾಜಾಜ್ಞೆ ಆಗ್ಬೇಕಲ್ಲ, ಇಲ್ಲ ಅವನನ್ನು ಬಿಟ್ಟುಬಿಡಿ ಅಂತ ಅವನು ಸಭೆಯಲ್ಲಿ ಘೋಷಣೆ ಮಾಡಿದ್ರೆ ಆಗ ಅವನನ್ನು ಬಿಡುತ್ತಾರೆ. ಹಾಗಾದ್ರೆ ದ್ವಿತೀಯೇತು ಬಂಧ ಹಾನಿತ್ವಾದೇಹೇ. ಸಂಸಾರ ಬಂಧನ ಹಾನಿಯಾಗಬೇಕು, ಅದು ನಾಶ ಆಗಬೇಕು ಅಂತಾದ್ರೆ ರಾಜಪ್ರಸಾದ ಅಧೀನ ನಿಗಡ ಬಂಧ ಹಾನ್ಯಾದು. ನಿಗಡ ಬಂಧ ಅಂದ್ರೆ ಜೈಲ್ ಬಂಧನ, ಅದರ ಹಾನಿ ಆಗ್ಬೇಕು ಅಂದ್ರೆ ರಾಜನ ಪ್ರಸಾದ ಅಗತ್ಯ ಇದೆ. ಅಲ್ಲಿ ಸ್ವಜ್ಞಾನ ನಿಬಂಧನ ಅಂತೂ ಇಲ್ವೇ ಇಲ್ಲ. ತನ್ನ ಜ್ಞಾನದಿಂದ ಅವ್ನ ಕಳ್ಳನಿಗೆ ತನ್ನ ಜ್ಞಾನ ಚೆನ್ನಾಗಿ ಗೊತ್ತಿದೆ. ಅವ್ನು ಏನ್ ಮಾಡಿದಾನೆ, ಏನ್ ಕೆಟ್ಟ ಕೆಲಸ ಎಲ್ಲ ಗೊತ್ತಿದೆ ಅವನಿಗೆ.
ಅವ್ನು ಜ್ಞಾನ ಬಂದ ಅವ್ರಿಗೆ ಮೋಕ್ಷ ಆಗಿಲ್ಲ, ಅಲ್ಲಿ ಬಿಡುಗಡೆ ಏನಾಗಿಲ್ಲ. ಹಾಗಂತ ರಾಜನ ಅನುಗ್ರಹ ಆಗದೇನೆ ಅವನು ತಪ್ಪಿಸ್ಕೊಂಡ, ಹಾಗಾಗಲ್ಲ. ತಪ್ಪಿಸ್ಕೊಳ್ಬೋದೇನೋ, ಆದ್ರೆ ಬಿಡುಗಡೆ ಆಗಲ್ಲ. ಬಿಡುಗಡೆ ಅಂದ್ರೆ ಅವನು ಸಿಕ್ಕಿದ್ರೆ ಮತ್ತೆ ಹಿಡಿದು ಹಾಕಲ್ಲ ಒಳಗಡೆ. ತಪ್ಪಿಸ್ಕೊಳ್ಳೋದು ಬೇರೆ ಬೇರೆ ತರ ತಪ್ಪಿಸ್ಕೊಂಡಿರ್ಬಹುದು, ಆದ್ರೆ ಮತ್ತವ್ ನೋಡಿದ್ರೆ ಇವನ್ ಯಾಕೆ ತಪ್ಪಿಸ್ಕೊಂಡಿದೆ ಅಂತ ಮತ್ತೆ ಹಾಕ್ತಾರೆ ಒಳಗಡೆ. ಶಾಶ್ವತವಾಗಿ ಅವ್ನು ನೋಡಿದ್ರು ಕೂಡ ಮತ್ತೆ ಜೈಲಿಗೆ ಹಾಕಬಾರ್ದು ಅಂತ ಒಂದು ಮುಕ್ತಿ, ಬಿಡುಗಡೆ ಏನಿದೆಯಲ್ಲ, ಆ ಬಿಡುಗಡೆಗೆ ಮಾತ್ರ ಅದು ರಾಜಪ್ರಸಾದದ ಅಗತ್ಯ ಇದ್ದೇ ಇದೆ. ಅದರಿಂದ ಪರಪ್ರಸಾದ ನಿರಪೇಕ್ಷ ಏವ ಕಾಚಿತ್ ಬಂಧ ಹಾನಿ ದೃಶ್ಯತೆ. ಅಲ್ಲಲ್ಲ, ಬೇರೆಯವರ ಪ್ರಸಾದ ಇಲ್ದೇನೂ ಕೂಡ ಯಾವ್ದಾರ ಒಂದು ಬಂಧ ಹಾನಿ ಕಾಣುತ್ತಾ? ಎಲ್ಲಿ ಕಾಣುತ್ತೆ? ಎಲ್ಲೂ ಕೂಡ ಕಾಣಲ್ಲ. ತತ್ರ ಭವತಾಮಪಿ ವ್ಯಭಿಚಾರ ಇತಿ ಚೇತ್ನ. ಅಲ್ಲ ಹಾಗಲ್ಲ, ಇನ್ನೊಬ್ಬರ ಪ್ರಸಾದ ಇಲ್ದೇನೂ ಕೂಡ ಕೆಲವು ಕಡೆ ಬಂಧ ಹಾನಿ ಇರ್ಬೋದಲ್ಲ. ಈಗ ಇನ್ನೊಬ್ಬರ ಅನುಗ್ರಹದಿಂದನೇ ಆಗ್ಬೇಕು ಅಂತಿದ್ಯಾ? ನಾವೇ ಈಗ ಯಾರೋ ಕಟ್ಟ ಆಗಿದ್ದು ನಾವೇ ಅದನ್ನ ಬಿಡಿಸ್ಕೊಂಡ್ವಿ. ಬಿಡಿಸ್ಕೊಂಡಾಗ ಯಾರ ಅನುಗ್ರಹದಿಂದ ಏನಾಗ್ಲಿಲ್ಲ, ನಾವೇ ನಮ್ಮ ಕಟ್ ಹಾಕಿರೋದನ್ನ ನಾವು ಬಿಡಿಸ್ಕೊಂಡಿದ್ದೀವಿ. ಅದ್ ಹೇಗೆ ಅಂದ್ರೆ ಇವ್ರು ಹೇಳ್ತಾರೆ, ಔಷಧಾದಿ ವಶಾತ್ ಜಾಯಮಾನ ಅಂತ ಹೇಳ್ತಾರೆ. ಅಂತ ಬಂಧ ಹಾನಿ ಎಲ್ಲಿದೆ? ಬೇರೆಯವರ ಸಹಾಯ ಇಲ್ಲದೇನೆ ನಾವು ನಮ್ಮ ಬಂಧನ ಕಳ್ಕೊಂಡಿದೀವಿ ಅಂದ್ರೆ ಔಷಧಿ, ಅದು ಒಂದ್ ರೀತಿಯ ರಸ ಹಾಕೊಂಡ್ರೆ ಆಗ ಈ ಮಂತ್ರನೂ ಆಗ್ಬೋದು. ಮಂತ್ರ ಪ್ರಯೋಗ ಮಾಡ್ದ ಒಬ್ಬ ತಾಂತ್ರಿಕ, ಅವನು ಏನೋ ಒಂದು ಮಂತ್ರ ಹಾಕಿ ಪ್ರಯೋಗ ಮಾಡ್ದ, ತಾಂತಾನೆಗೆ ಬಿಚ್ಕೊಳ್ತು. ಅಂದ್ರೆ ಅವನೇ ಸ್ವಯಂ, ಅವನಿಗೆ ಬಂಧನ ಆಗಿತ್ತು, ಅವನೇ ಹಾಗೆ ಮಾಡ್ಕೊಂಡ. ಯಾರು ಬೇರೆಯವ್ರ ಅನುಗ್ರಹ ಬೇಕಾಗಿಲ್ಲ, ತಾನೇ ಮಾಡ್ಕೊಂಡಿರ್ತಾನೆ. ಅಥವಾ ಯಾವ್ದೋ ಒಂದು ಔಷಧ ಇತ್ತು, ಔಷಧದಿಂದಾಗಿ ತನ್ನಗಾಗದ ಬಂಧನವನ್ನ ಅವನು ಪರಿಹಾರ ಮಾಡ್ಕೊಂಡ. ಹೀಗೆ ಅನೇಕ ಕಾರಣಗಳಿರತ್ತೆ ಅದಕ್ಕೆ. ಈ ಕಾರಣಗಳಿಂದ ಅಥವಾ ಕಾಚಿತ್ ಬಂಧ ಹಾನಿ ಅಂದ್ರೆ ಚೋರಾದಿಭಿ ಉಪಾಯೈ ಕ್ರಿಯಮಾಣ ಬಂಧ ಹಾನಿ. ಕಳ್ಳರೆಲ್ಲ ತಪ್ಪಿಸ್ಕೊಳ್ಳಿಕ್ ಒಂದ್ ದಾರಿ ಹಿಡಿತಾರೆ, ಅವ್ರೇನ್ ಬೇರೆಯವ್ರ ಅನುಗ್ರಹ ಆಯ್ತಾಗ? ಯಾರ ಅನುಗ್ರಹ ಇಲ್ಲ. ಇದನ್ನ ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜರು ಉಲ್ಲೇಖ ಮಾಡಿದ್ರು. ಈ ಕಾಚಿತ್ ಬಂಧ ಹಾನಿ ಅನ್ನೋದಕ್ಕೆ ಒಬ್ಬೊಬ್ರು ಒಂದೊಂದು ಅರ್ಥ ಮಾಡಿದ್ದಾರೆ. ಅದರಲ್ಲಿ ಶೇಷವಾಕ್ಯ ಚಂದ್ರಿಕಾ ಟಿಪ್ಪಣಿ ನೋಡಿದ್ವಿ, ಹಾಗೆ ಗುರುವರ್ಥ ದೀಪಿಕಾ ಇಲ್ಲಿ ಹೇಳಿದ್ದು. ಅದ್ರಿಂದ ಏನಾಯ್ತು, ಬಂಧ ಹಾನಿ ಆಗಬೇಕು ಅಂದ್ರೆ ಬೇರೆಯವರ ಪ್ರಸಾದ ಬೇಕೇ ಬೇಕು ಅಂತಿಲ್ಲ. ತಪ್ಪಿಸ್ಕೊಳ್ಳಿಕ್ಕೆ ಏನಂತೆ, ಹೇಗ್ ಬೇಕಾದ್ರೆ ತಪ್ಪಿಸ್ಕೊಬಹುದು, ಇನ್ನೊಬ್ಬರ ಆಶೀರ್ವಾದ ಏನ್ ಬೇಕಾಗಿಲ್ವಲ್ಲ. ಹಾಗಾದ್ರೆ ಅಂತ ಸ್ಥಳದಲ್ಲಿ ನಿಮ್ಗೂ ವ್ಯಭಿಚಾರ ಬಂತಲ್ಲ ಅಂದ್ರೆ ನಮ್ಗೆ ಆಕ್ಷೇಪ ಮಾಡ್ತಾನೆ ಜೈನ ಮತದವರು. ಯಾಕೆಂದ್ರೆ ನಿಮ್ಮ ಸಿದ್ಧಾಂತದಲ್ಲಿ ಯಾವುದೇ ಬಂಧ ಹಾನಿ ಆಗ್ಲಿ, ಯಾವುದೇ ನಮಗೆ ಕಷ್ಟ ಆಗಿರ್ಲಿ, ಅದರಿಂದ ಮುಕ್ತಿ ಸಿಗಬೇಕಾ, ಅದು ಸಂಸಾರ ಬಂಧನ ಆಗ್ಲಿ ಅಥವಾ ಬೇರೆ ಲೌಕಿಕ ದುಃಖಗಳಾಗ್ಲಿ, ಯಾವುದೇ ಬಂಧನ ಆಗ್ಲಿ, ಆ ಬಂಧನದಿಂದ ಬಿಡಿಸ್ಕೊಳ್ಬೇಕಾ? ಆಗ ಪರಪ್ರಸಾದ ಬೇಕಾಗಿಲ್ಲ. ಯಾಕೆಂದ್ರೆ ಮಂತ್ರ ಪ್ರಯೋಗ ಮಾಡ್ದ ಒಬ್ಬ, ಇನ್ನೊಬ್ಬ ಔಷಧ ಪ್ರಯೋಗ ಮಾಡ್ದ, ಈಗ ಬೇರೆ ಬೇರೆ ತರ ನಾವು ನಮ್ಮ ಬಂಧನ ಬಿಡಿಸ್ಕೊಳ್ಲಿಕ್ಕೆ ಆಗತ್ತಲ್ಲ. ಆದ್ರಿಂದ ಎಲ್ಲಾ ಕಡೆ ಎಲ್ಲಾ ಬಂಧನಕ್ಕೂ ಬಿಡುಗಡೆ ಆಗ್ಬೇಕು ಅಂದ್ರೆ ಅದು ದೇವರ ಪ್ರಸಾದ ಬೇಕು ಅಂತ ಯಾಕೆ? ಬೇರೆಯವರೇ ಬೇಕಾಗಿಲ್ಲ ನಮ್ಗೆ, ದೇವ್ರು ಯಾಕೆ ಬೇಕು? ಏನೋ ಮೋಕ್ಷಕ್ಕೇನೋ ದೇವ್ರು ಬೇಕು, ಸರಿ, ಅವ್ನ ಅನುಗ್ರಹ ಇಲ್ಲದೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸಂಸಾರದಲ್ಲೂ ದೇವ್ರು ಬೇಕಾ ನಮಗೆ ಬಂಧನ ಆದ್ರೆ ನಾವೇ ಬಿಡಿಸ್ಕೊಳ್ತೀವಿ, ಅದಲ್ಲೇನ್ ದೇವ್ರ ಪಾತ್ರ ಅಂತ ಆಕ್ಷೇಪ. ಈ ಆಕ್ಷೇಪಕ್ಕೆ ಹೇಳ್ತಾರೆ ಪಕ್ಷತುಲ್ಯತ್ವ. ಅಯ್ಯೋ, ಅದನ್ನೂ ನಾವು ಪಕ್ಷದೇ ಸೇರಿಸ್ತೀವಿ. ಅಂಥ ಬಂಧ ಹಾನಿನೂ ಕೂಡ ಬೇರೆಯವರ ಪ್ರಸಾದದಿಂದ ಆಗಿದ್ದು ನಾವು ಒಪ್ಪೋದೇ ಇಲ್ಲ. ತನ್ನ ಜ್ಞಾನದಿಂದ ತಾನಂತೂ ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವೆಲ್ಲ ಅಸ್ವತಂತ್ರರು ಅಂತ ನಮ್ಮ ಸಿದ್ಧಾಂತ. ದ್ವೈತ ಸಿದ್ಧಾಂತದಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಒಪ್ಪಿಲ್ಲ ಆ ತರ. ಹಾಗ ಅನ್ಕೊಳ್ಳೋ ಹಾಗಿದ್ರೆ ನಮಗ್ ಬರೋ ಬಂಧನ ನಾವೇ ಬಿಡಿಸ್ಕೊಳ್ಬೋದು. ದೇವರ ಅಗತ್ಯ ಏನಿದೆ? ಮೋಕ್ಷಕ್ಕೆ ಆಗ್ಬೇಕು, ನಾವೇ ಈ ಬಂಧನಗಳನ್ನ ಬಿಡಿಸ್ಕೊಳ್ತಾರೆ, ಮೋಕ್ಷ ನಾವೇ ಪಡ್ಕೊಳ್ತೀವಿ ಅಂತ ಇರ್ಲಿ, ಮೋಕ್ಷಕ್ಕೊಂದು ಇಟ್ಕೊಳ್ಳೋಣ ದೇವರನ್ನ, ಮಿಕ್ಕಿದ ಬಂಧನ ನಾವೇ ಕಳ್ಕೊಳ್ಳೋಣ ಅಂದ್ರೆ ಆ ರೀತಿ ಆಗಲ್ಲ. ಯಾಕೆಂದ್ರೆ ಇತರ ವ್ಯಪದೇಶಾಧಿಕರಣ ಅಂತ ಒಂದು ಬ್ರಹ್ಮಸೂತ್ರದಲ್ಲಿ ಒಂದು ಅಧಿಕರಣ ಇದೆ. ಅದೇನ್ ಹೇಳ್ತಾರೆ ಅಂದ್ರೆ ಹಿತಕರಣ, ಅಹಿತ ಅಕರಣ. ಹಿತಕರಣ ಅಂದ್ರೆ ನಮ್ಗೆ ಏನ್ ಹಿತ ಆಗ್ಬೇಕು ಅದನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಆಗಲ್ಲ, ಅಹಿತನೇ ಆಗುತ್ತೆ. ಹಿತ ಮಾಡ್ಲಿಕ್ಕೆ ಹೊರಟ್ರೆ ಅಹಿತ, ಅಹಿತ ಬೇಡ ನಮ್ಗೆ ದೂರ ಹಾಕ್ತಿವಿ ಅಂತಂದ್ರೆ ಇಲ್ಲ ಬಂದೇ ಬರುತ್ತೆ. ಈ ಹಿತಕರಣ ಅಹಿತ ಅಕರಣ ಈ ಎರಡು ನಮ್ ಕೈಲಿ ಇಲ್ಲ. ಅದರಿಂದ ನಮ್ಗೇನ್ ಗೊತ್ತಾಗುತ್ತೆ, ನಾವು ಅಸ್ವತಂತ್ರದ ಅಂತ ಗೊತ್ತಾಯ್ತು. ನಮ್ಗೇನ್ ಇಷ್ಟನೋ ನಮ್ ಕೈಲಿ ಮಾಡ್ಲಿಕ್ಕೆ ಆಗಲ್ಲ. ಯಾವ್ದು ನಮ್ಗೆ ಬೇಕಾಗಿಲ್ಲ ಅದನ್ನ ದೂರ ಹಾಕಿದ್ರು ಅದ್ ಹತ್ರಕ್ಕೆ ಬಂದು ಹುಡ್ಕೊಂಡ್ ಬರುತ್ತೆ. ಹಾಗಾದ್ರೆ ಸ್ವಾತಂತ್ರ್ಯ ಇಲ್ಲ ಅಂದ್ಮೇಲೆ ಒಂದು ಚಿಕ್ಕ ಚಿಕ್ಕ ಬಂಧನನೂ ಕೂಡ ಸಂಸಾರದಲ್ಲಿ ಕಳ್ಕೊಳ್ಬೇಕು ಅಂದ್ರೆ ದೇವರ ಅನುಗ್ರಹ ಮುಖ್ಯ, ಬೇಕೇ ಬೇಕು. ಇಲ್ಲೊಂದು ಮಾತು ಹೇಳ್ತಾರೆ ಜಯತೀರ್ಥರು, ಬಹಳ ಚೆನ್ನಾಗಿ ಹೇಳಿದೆ. ಇದು ಒಂದು ಭಗವಂತನ ಒಂದು ಅತಿಯಾದ ಪಾರಮ್ಯ ಇದೆ, ಪರಿಪೂರ್ಣ ಶಕ್ತಿ, ಅದ್ರ ಬಗ್ಗೆ ವಿಶ್ವಾಸ. ಏನಾದ್ರೂ ಜೀವನದಲ್ಲಿ ದೇವರ ಅನುಗ್ರಹದಿಂದಲೇ ಆಗೋದು. ಯಾವ ಅನಿಷ್ಟ ಹೋಗೋದಿದ್ರು ದೇವರ ಅನುಗ್ರಹ ಆದ್ರೆ ಮಾತ್ರ ಹೋಗೋದು. ಈ ಒಂದು ಬಲವತ್ತಾದ ವಿಶ್ವಾಸ ಇದೆಯಲ್ಲ, ಅದು ದ್ವೈತ ಸಿದ್ಧಾಂತದವರಿಗೆ ಮಾತ್ರ. ಬೇರೆಯವರೆಲ್ಲ ಒಂದು ಸ್ವಾತಂತ್ರ್ಯ ಭ್ರಮೆಯಿಂದ ತೇಲಾಡ್ತಾ ಇರ್ಬೋದು, ನಾವೇ ಇದನ್ನೆಲ್ಲ ಮಾಡ್ಕೊಂಡು ದೇವ್ರು ಯಾಕೆ ಬೇಕು.
ಈ ತರ ಎಲ್ಲ ಇರ್ಬೋದು, ಏನೋ ಒಂದು ಭಾವನೆ ಬರ್ಬೋದು. ಆದ್ರೆ ದ್ವೈತ ಸಿದ್ಧಾಂತವನ್ನು ಸರಿಯಾಗಿ ಪಾಲನೆ ಮಾಡೋರು ಅಂತಾದ್ರೆ ಅವನಿಗೆ ಭಗವಂತನ ಪ್ರಸಾದದಿಂದಲೇ ನನಗಾಗೋದು ಅಂತ ಯಾವಾಗ್ಲೂ ಅನುಸಂಧಾನ ಇರ್ಲೇಬೇಕು. ಯಾಕೆಂದ್ರೆ ಅದೇ ಮುಖ್ಯ. ಅದಿಲ್ಲದ್ರೆ ಏನೂ ಆಗಲ್ಲ. ಅನಿಷ್ಟ ನಿವೃತ್ತಿ ಆಗ್ಲಿ, ಇಷ್ಟ ಪ್ರಾಪ್ತಿ ಆಗ್ಲಿ. ಈಗ ಒಂದು ಜಯತೀರ್ಥರ ಮಾತು ಏನ್ ಬಂತು, ಜೈನ ಮತದವ್ರು ಅನ್ಕೊಂಡ್ರು ಇವರು ಒಪ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾದ್ರೂ, ಇನ್ನೊಬ್ಬರ ಅದೇ ದೇವರ ಅನುಗ್ರಹ ಇಲ್ದೇನೂ ಕೂಡ ತಮ್ಮ ಒಂದು ಇದು ಶಕ್ತಿಯಿಂದಲೇ ಕೆಲವು ಕಡೆ ನಾವು ಬಂಧನದಿಂದ ಬಿಡಿಸ್ಕೊಳ್ಬಹುದು ಅಂತ ದ್ವೈತ ಸಿದ್ಧಾಂತದವರು ಒಪ್ಪಿದ್ದಾರೆ ಅಂತ ಅವರ ಭ್ರಮೆ. ವಾಸ್ತವಿಕವಾಗಿ ನಮ್ಮ ಸಿದ್ಧಾಂತ ಏನು ಅದನ್ನ ಹೇಳ್ತಾರೆ. ಸರ್ವಾಪಿ ಅನಿಷ್ಟ ನಿವೃತ್ತಿ ಈಶ್ವರ ಪ್ರಸಾದಾಧೀನ ಇತಿ ತತ್ವವಿದಾಂ ಪಂಥಾಹ ಅಂತ ಹೇಳ್ತಾರೆ. ಇದು ಜಯತೀರ್ಥರ ಕೋಟ್ ಮಾಡುವಂತ ಮಾತು, ಅಂತ ಒಳ್ಳೆ ಮಾತಿದು. ತತ್ವವಿದಾಂ ಪಂಥಾಹ, ತತ್ವವಿದಂ ಅಂತ ಹೇಳ್ತಾರೆ. ಈ ನಾವೆಲ್ಲ ತತ್ವವಾದಿಗಳು ಅಂತ. ಈಗ ಮಾಧ್ವರಿಗೆ ಹೆಸರು ಮಾಧ್ವರು, ಮಧ್ವಾಚಾರ್ಯರ ಭಕ್ತರಿಗೆ ಮಾಧ್ವರು, ಮಧ್ವರ ಭಕ್ತರು, ಸರಿ. ಆಮೇಲೆ ತತ್ವವಾದಿಗಳು ಅಂತ ಎಲ್ಲಿ ಬಳಸಿದ್ದಾರೆ, ಇಲ್ಲೇ. ತತ್ವವಿತ್ ಅಂದ್ರೆ ನಿಜವಾಗಿ ಇರೋ ವಿಷಯವನ್ನ ತಿಳ್ಕೊಂಡಿರೋ, ತತ್ವ ಸಂಖ್ಯಾನ, ತತ್ವವಿವೇಕ ಅಂತೆಲ್ಲ ಬರುತ್ತೆ ಆಚಾರ್ಯರ ಗ್ರಂಥ. ಅನಾರೋಪಿತಂ ಹಿ ತತ್ವಂ, ಯಾವುದು ಆರೋಪಿತ ಅಲ್ವೋ ಸರಿಯಾದದ್ದು. ಹೇಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂತ ಆರೋಪ ಮಾಡಿ ತಿಳ್ಕೊಳ್ಬಾರ್ದು. ಅನಾರೋಪಿತ ವಾಸ್ತವವನ್ನ ತಿಳ್ಕೊಳ್ಳೋರು ತತ್ವವನ್ನ ತಿಳ್ಕೊಂಡಿರೋರು ಅಂತ ಅನಿಸ್ಕೊಳ್ತಾರೆ. ಅಂತ ತತ್ವವಿತ್, ತತ್ವವಾದಿ ಅಂತಂದ್ರೆ ಅದು ದ್ವೈತ ಸಿದ್ಧಾಂತದವರು ಅಂತ ಅರ್ಥ. ನಿಜವಾಗಿ ತತ್ವವನ್ನ ತಿಳ್ಕೊಂಡಿರೋರು, ತತ್ವವನ್ನ ಹೇಳೋರು, ಅವ್ರು ಯಾವ ದಾರಿಯನ್ನು ಅನುಸರಿಸ್ತಾರೆ ಅಂದ್ರೆ ತಮಗೆ ಆಗುವ ಎಲ್ಲಾ ತರದ ಅನಿಷ್ಟಗಳ ನಿವೃತ್ತಿಗೆ ಕಾರಣ ಒಂದೇ, ಅದು ಈಶ್ವರ ಪ್ರಸಾದ ಅಷ್ಟೇ. ಈಶ್ವರ ಅನುಗ್ರಹ ಒಂದೇ ಕಾರಣ. ಹಾಗಾದ್ರೆ ಎಲ್ಲಾ ಅನಿಷ್ಟಗಳು ಕೂಡ ಹೋಗಬೇಕು ಅಂದ್ರೆ ಅದು ಭಗವಂತನ ಪ್ರಸಾದದಿಂದ ಮಾತ್ರ. ಇತಿ ತತ್ವವಿದಾಂ ಪಂಥ, ಇದೇನು ಹೇಳ್ಬೇಕಾಗಿದ್ರೆ ಬಹಳ ಪ್ರಸಿದ್ಧ. ತತ್ವವಿದ್ಗಳು ಹೀಗೆ ಒಪ್ಪೋದು ಎಲ್ರು. ಅಂದ್ಮೇಲೆ ನೀವು ಒಂದು ಸ್ಥಳವನ್ನು ಹಾಕಿ ತೋರಿಸ್ಲಿಕ್ಕೆ ಬರಲ್ಲ. ಎಲ್ಲಿ ಒಬ್ಬ ಜೀವ ತನ್ನ ಸ್ವಾತಂತ್ರ್ಯದಿಂದ ನಾನೇ ಸ್ವಯಂ ಯಾರ ಸಹಾಯ ಇಲ್ದೇನೋ ನಾನು ಮಾಡ್ಕೊಂಡೆ ಅಂತ ಸಾಧ್ಯನೇ ಇಲ್ಲ. ಅಲ್ಲಿ ದೇವರ ಅನುಗ್ರಹ ಇತ್ತು, ಅವ್ನ್ ಬಚಾವಾದ. ಇಲ್ಲ ಅಂದ್ರೆ ನಾವ್ ಮನೇಲಿ ಕೂತಾಗ ನಮಗ್ ಬಂಧನ ಆದ್ರೆ ನಾವು ಬಿಡಿಸ್ಕೊಳಿಕ್ ನಮ್ಗೆ ಆಗ್ಬೇಕು, ಅದು ಆಗಲ್ಲ. ಹಾಗೆ ನಮ್ಗೆ ಅನ್ನಿಸ್ಬೋದು, ಆದ್ರೆ ಅದು ಇಲ್ಲ. ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಭಗವಂತನ ಅನುಗ್ರಹದಿಂದಲೇ ಎಲ್ಲಾ ಅನಿಷ್ಟಗಳ ನಿವೃತ್ತಿ. ಇದು ಸಿದ್ಧಾಂತ ಅಷ್ಟೇ. ಇದೊಂದು ವಾಕ್ಯ. ಈ ಒಂದು ವಾಕ್ಯ ಹೇಳ್ಬೇಕು ಅಂದ್ರೆ ತುಂಬಾ ಶಾಸ್ತ್ರ ವಿಮರ್ಶೆ ಮಾಡಿರ್ಬೇಕು, ಅಂದ್ರೆ ಅವ್ರ ಅನುಭವದಲ್ಲೂ ಇರ್ಬೇಕು. ಇಲ್ಲದ್ರೆ ಈ ರೀತಿ ಜಯತೀರ್ಥರು ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ದಾರೆ ಅಂದ್ರೆ ಏನರ್ಥ, ಭಗವಂತನ ಪ್ರಸಾದಕ್ಕೆ ಅಷ್ಟು ಮಹತ್ವ ಇದೆ ದ್ವೈತ ಸಿದ್ಧಾಂತದಲ್ಲಿ. ಪ್ರತಿಯೊಂದು ಅನಿಷ್ಟಗಳು ಹೋಗ್ಲಿಕ್ಕೆ ಅದೇ ಕಾರಣ. ಇಷ್ಟು ವಿಷಯ. ಆಗ ಜೈನ ಮತದವ್ರು ಸುಮ್ನೆ ಆಗ್ಬಿಡ್ತಾರೆ. ನಿಮ್ಮ ಸಿದ್ಧಾಂತದಲ್ಲಿ ಹೀಗೆ ಒಪ್ಪಿರೋದು ಅಂದ್ರೆ ಅವ್ರೇನ್ ಮಾತಾಡ್ಲಿಕ್ಕೆ, ಯಾಕಂದ್ರೆ ಯಾವುದೇ ಬಂಧ ಹಾನಿ ಆಗ್ಲಿ ಅದು ಈಶ್ವರ ಪ್ರಸಾದಾಧೀನವಾಗಿ ಆಗೋದು ಅಷ್ಟೇ. ಇಲ್ಲಿ ಕಾಕು ಅಂತ ಬಂತಲ್ಲ, ಆ ಕಾಕುವಿನ ಬಗ್ಗೆ ಒಂದಿಷ್ಟು ವಿವರಣೆ ಮಾಡ್ತಾರೆ ಈ ಟಿಪ್ಪಣಿಗಳಲ್ಲಿ. ಅದರಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದಿಷ್ಟು ವಿವರಿಸಿದ್ದಾರೆ. ಅದನ್ನ ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿಯಲ್ಲಿ ಬಿಡಿಸ್ತಾ ಹೋಗ್ತಾರೆ. ಒಂದೊಂದು ಅಂಶವನ್ನು ನೋಡೋಣ ಹೇಗಿರತ್ತೆ ಅಂತ ಇವರು ವಿವರಣೆ. ಎರಡನೇ ಲೈನು ಶೇಷವಾಕ್ಯಾರ್ಥ ಚಂದ್ರಿಕಾ. ಅತ್ರ ಚ ಕುತ್ರ ದೃಶ್ಯತೆ ನ ಕುತ್ರಾಪಿ ಇತ್ಯೇವಂ ಆಕ್ಷೇಪಕ ಶಬ್ದೇ ಚಿತ್ಶಬ್ದೇನ ಪ್ರತಿಬದ್ಧತೆಯ ತತ್ಪರತ್ವಾನುಪಪತ್ತೇ ಕುತ್ರಚಿದಿತ್ಯಸ್ಯ ಸ್ಥಳ ವಿಶೇಷ ಪರತ್ವಮೇವ ವಾಚ್ಯಂ. ಅಂದ್ರೆ ತನ್ನ ಜ್ಞಾನದಿಂದ ಬಂದ ಹಾನಿ ಎಲ್ ಕಂಡಿದೆ, ಎಲ್ಲೂ ಕಂಡಿಲ್ಲ ಅಂತ ಇಷ್ಟು ಹೇಳ್ಬೇಕು. ಆದ್ರೆ ಅವಾಗ ವಾಕ್ಯ ಏನಾಯ್ತು, ಸ್ವಜ್ಞಾನ ಅನುವ್ಯಾಖ್ಯಾನದ ಮಾತೇನಿದೆ ಅದಕ್ಕೆ ಹೇಗ್ ಅರ್ಥ ಮಾಡೋದು ಅಂತ ಇವರು ವಿಚಾರ ಮಾಡ್ತಾ ಇದ್ದಾರೆ. ಒಂದೊಂದು ಶಬ್ದ ಹೇಗ್ ಜೋಡಿಸ್ಕೊಂಡ್ರೆ ಹೆಂಗ್ ಅರ್ಥ ಹೊರಗ್ ಬರುತ್ತೆ ಅಂತ. ಇವನು ಬುದ್ಧಿವಂತ, ಇವನೊಬ್ಬನು ಬುದ್ಧಿವಂತ, ಇವನೊಬ್ಬನೇ ಬುದ್ಧಿವಂತ, ಇವನೊಬ್ಬನು ಬುದ್ಧಿವಂತನ ಅಂದ್ರೆ ಒಂದೇ ವಾಕ್ಯ ಸ್ವಲ್ಪ ಚೇಂಜ್ ಮಾಡಿದಾಗೆ ಸೇರಿಸ್ಕೊಂಡು ದಾಟಿಲಿ ಸ್ವಲ್ಪ ಶೈಲಿಲಿ ಹೇಳ್ತಾ ಹೋದ್ರೆ ಬೇರೆ ಬೇರೆನೆ ಅರ್ಥ ಕೊಟ್ಬಿಡುತ್ತೆ. ಇವನೊಬ್ಬನೂ ಬುದ್ಧಿವಂತ, ಇವನೊಬ್ಬನೇ ಬುದ್ಧಿವಂತ, ತುಂಬಾ ವ್ಯತ್ಯಾಸ ಇದೆ ಒಂದೊಂದು ಆ ಶಬ್ದಗಳ ಜೋಡಣೆಗೆ. ಹಾಗೆ ಇಲ್ಲಿ ಆಚಾರ್ಯರ ಮಾತು ಸ್ವಜ್ಞಾನಾತ್ ಬಂಧ ಹಾನಿಸ್ತು, ತನ್ನ ಜ್ಞಾನದಿಂದ ಬಂಧ ಹಾನಿಯಾದರೋ ಕುತ್ರ ದೃಶ್ಯತೆ, ಎಲ್ಲಿ ಕಂಡಿದೆ, ಎಲ್ಲೂ ಇಲ್ಲ. ಕಸ್ಯ ಯಾರಿಗೆ ಎಲ್ಲಿ ಕಂಡಿದೆ, ಎಲ್ಲೂ ಇಲ್ಲ. ಇಷ್ಟ ಆಗೋಯ್ತಲ್ಲ. ಆದ್ರೆ ಚಿತ್ ಅಂತ ಒಂದು ಶಬ್ದ ಇದೆ, ಅದಕ್ಕೆ ಅರ್ಥ ಹೇಳಿಲ್ಲ, ವ್ಯರ್ಥ ಆಗೋಯ್ತಲ್ಲ ಆ ಶಬ್ದ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಇಲ್ಲ, ಕುತ್ರ ಚಿತ್ ಅಂದ್ರೆ ಏನೋ ಒಂದು ಸ್ಥಳ ಅಂತ ಹೇಳ್ಬೇಕು, ಯಾವುದೋ ಒಂದು ಸ್ಥಳದಲ್ಲಿ. ಸ್ವಜ್ಞಾನದಿಂದ ಬಂಧ ಹಾನಿ ಅಂದ್ರೆ ಯಾವುದೋ ಒಂದು ಸ್ಥಳದಲ್ಲಿ ಯಾರಿಗೆ ಏನ್ ಕಂಡಿದೆ ಅಂತ ಹೀಗೆ ಅರ್ಥ ಹೇಳ್ಬೇಕಲ್ಲ. ಅದರಿಂದ ಸ್ಥಳ ವಿಶೇಷ ನದೃಶ್ಯತೆ ಅಂತ ಹೇಳ್ಬೇಕು. ಅಂದ್ರೆ ಯಾವುದೋ ಒಂದು ಸ್ಥಳದಲ್ಲಿ ತನ್ನ ಜ್ಞಾನದ ಬಂಧನ ಅನ್ನೋದು
ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕು. ಅಂದ್ರೆ ಮೋಕ್ಷದ ವಿಷಯದಲ್ಲಿ, ಅಂದ್ರೆ ಮೋಕ್ಷ ಬಿಟ್ಟು ಬೇರೆ ಕಡೆ ಆಗ್ಬೇಕಾದ್ರೆ ತನ್ನ ಜ್ಞಾನದಿಂದಲೂ ತಾನು ಬಚಾವಾಗಬಹುದು ಅಂತ. ಅದಕ್ಕೆ ಇಲ್ಲ ಕುತ್ರಾಪಿ ನ ದೃಶ್ಯತೆ ಅಂತ ಅರ್ಥ. ಎಲ್ಲೂ ಯಾವ ಸ್ಥಳ ಆಗ್ಲಿ ಎಲ್ಲಾ ಕಡೆನೂ ಕೂಡ ತನ್ನ ಜ್ಞಾನದಿಂದ ಬಂಧನವನ್ನ ತಾನು ಕಳ್ಕೊಂಡ ಅಂತ ಇಲ್ವೇ ಇಲ್ಲ. ಅದನ್ನ ಇಲ್ಲಿ ಕುತ್ರಚಿತ್ ಅನ್ನೋದಕ್ಕೆ ಎಲ್ಲೋ ಒಂದ್ ಕಡೆ ಅಂತ ಅರ್ಥ ಅಲ್ಲ, ಪ್ರತಿಯೊಂದು ಸ್ಥಳದಲ್ಲೂ. ಅದಕ್ಕೆ ಜಯತೀರ್ಥರು ಹೇಳಿದ್ರು ಸರ್ವಾಪಿ ಅನಿಷ್ಟ ನಿವೃತ್ತಿ, ಎಲ್ಲಾ ಕಡೆನೂ ಅನಿಷ್ಟ ನಿವೃತ್ತಿ ಆಗಬೇಕು ಅಂದ್ರೆ ಅದು ಭಗವಂತನ ಪ್ರಸಾದದಿಂದಲೇ, ಸ್ವಜ್ಞಾನದಿಂದ ಆಗಲ್ಲ, ತನ್ನ ಜ್ಞಾನದಿಂದ ಆಗತ್ತೆ ಅಂತ ಇಲ್ಲ ಅಂತ. ಈ ಅಂಶವನ್ನ ಇಲ್ಲಿ ಹೇಗೆ ಲಾಭ ಆಗತ್ತೆ ಅನ್ನೋದನ್ನ ಇಲ್ಲಿ ಶೇಷವಾಕ್ಯದ ಚಂದ್ರಿಕಾದಲ್ಲಿ ಸ್ವಲ್ಪ ಬಿಡಿಸಿದ್ದಾರೆ. ಅದನ್ನ ವಾಕ್ಯಾರ್ಥ ರತ್ನಮಾಲದಲ್ಲಿ ಹೀಗ್ ಮಾಡ್ಬೇಕಾ, ಹೀಗರ್ಥನ ಹಾಗರ್ಥನ ಅಂತ ಒಂದು 3-4 ಥರ ವೆರೈಟಿ ವಾಕ್ಯಗಳನ್ನು ತೋರಿಸಿ ಕೊನೆಗೆ ಇಲ್ಲ ಇದೇ ಅಭಿಪ್ರಾಯ ಇಲ್ಲಿ ಅಂತ ಹೇಳಿ ಕೊನೆಗೆ ನಿಲ್ಲಿಸ್ತಾರೆ. ನಿಲ್ಲಿಸೋ ಬೇಕಾದ್ರೆ ಮುಂಚೆ ಒಂದಿಷ್ಟು ವಿಚಾರ ಹೇಳ್ತಾರೆ. ಅಂತ ಅಪರೂಪದ ವಿಚಾರಗಳು ಕೂಡ ಇವೆ ಇದರಲ್ಲಿ. ಅದೆಲ್ಲವನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ನಮಸ್ಕಾರ ಗುರುಗಳಿಗೆ.